ಶೇಂಗಾ ಹಿಂಡಿ ಉಳ್ಳಾಗಡ್ಡಿ ಮೊಸರು ಮಜ್ಜಿಗೆ ಎಲ್ಲ ಥರ ಕೊಡ್ತಾರೆ ಐಟಮ್. ಬೆಸ್ಟ್ ಇದೆ ಜೋಳದ ರೊಟ್ಟಿ ಅಂತೂ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ವ್ಲಾಗ್. ಇವಾಗ ತೆರಿಗೆ ಹೋಗ್ತಾ ಇದ್ದೀನಿ ಅಂದರೆ ಗುಲ್ಬರ್ಗ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇದೆ ಗುಲ್ಬರ್ಗದಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಸಚಿನ್ ರಾವ್ರಿಂದ ಬರ್ತಾನೆ, ಸೊ ಸಚಿನ್ ಜೊತೆ ರಾವ್ರಿಂದ ಹೋಗ್ಬೇಕು. ನೋಡೋಣ, ಬೈಕ್ ತಂದರೆ ಬೈಕಲ್ಲಿ ಹೋಗೋಣ. ಇವಾಗ ನಾವು ಮೊದಲು ಚಿತ್ತಾಪುರದಿಂದ ರಾವ್ರಿಗೆ ಬಸ್ಸಲ್ಲಿ ಹೋಗೋಣ. ಸೊ ಇವಾಗ ನಾಷ್ಟ ಮಾಡೋಕೆ ಹೋಗೋಣ. ನಾಷ್ಟ ಮಾಡೋಕ್ಕೂ ಸಿಗ್ತೀನಿ ನಿಮಗೆ. ಬರ್ರಿ, ಇವತ್ತು ಈ ಥರ ರೆಡಿ ಆಗಿದ್ದೀನಿ. ನಾಷ್ಟ ಮಾಡಿ ನಿಮ್ಗೆ ಸಿಗ್ತೀನಿ ತಾನೆ. ಗೈಸ್, ಇವತ್ತು ಆಲೂಬಾತಿದೆ ನೋಡ್ಬೋದು. ಬರೀ ಆಲೂಬಾತ್ ತಿನ್ನೋಕ್ಕಾಗಲ್ಲ ಅಂತೇಳಿ ಸೊ ಸಾಂಬಾರು ಹಾಕೊಂಡಿದ್ದೀನಿ. ನೋಡ್ಬೋದು ನೀವು, ಆಲೂಬಾತಿದೆ. ನಾಷ್ಟ ಮಾಡಿ ಸಿಗ್ತೀನಿ ನಿಮಗೆ. ಗಾಯ್ಸ್, ಸಚಿನ್ ಬಂದಾನ. ಇವಾಗ ಬೈಕಲ್ಲಿ ಹೋಗೋಣ. ಯಾವಾಗಲೂ ಬೈಕ್ ಓಡಿಸುವಾಗ ಹೆಲ್ಮೆಟ್ ಹಾಕೊಳ್ಳಿ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ? ನಿನಗಿಂತಲೂ ರುಚಿ ಯಾವುದು? ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು? ನಿನ್ನ ಕೈಗೊಂಬೆ ಬರುವೆ ವರ, ಆಸೆಯ ತುಂಬ ನೀ ಹರಿಯುವೆ, ನಿನ್ನ ಸ್ನೇಹವೇ. ಗಾಯ್ಸ್, ಇವತ್ತು ಸ್ಪೆಷಲ್ ಜೋಳದ ರೊಟ್ಟಿ ತಿನ್ಬೇಕಂತ, ಕಲಬುರಗಿಯಲ್ಲಿ ಸ್ಪೆಷಲ್ ಜೋಳದ ರೊಟ್ಟಿ ತಿನ್ಬೇಕಂತ ಬರ್ತಾ ಹೋಟೆಲ್ ಬಂದು ನಾನು ಸಚಿನ್. ಬರ್ರಿ, ಜೋಳದ ರೊಟ್ಟಿ ಯಾವ ರೀತಿ ಇದೆ ಅಂತ ಊಟ ಮಾಡಿ ತೋರಿಸ್ತೀನಿ. ಇವತ್ತು ಗುಲ್ಬರ್ಗದಲ್ಲಿರೋ ಸ್ಪೆಷಲ್ ಜೋಳದ ರೊಟ್ಟಿ ತಿನ್ಬೇಕಂತ ಬಂದಿವಿ. ನೀವು ಜೋಳದ ರೊಟ್ಟಿ ಯಾವ ರೀತಿ ನಿಮಗೆಲ್ಲ ರಿವ್ಯೂ ಕೊಡ್ತೀನಿ ಅಂತ ಆಮ್ಯಾಗೆ. ಬರ್ರಿ, ಇವಾಗ ಊಟ. ಬರ್ರಿ, ಇವಾಗ ಟೇಸ್ಟ್ ಮಾಡಿ ಯಾವ ರೀತಿ ಅಂತ ಹೇಳ್ತೀನಿ ಅಂತ ನಾವು. ಜೋಳದ ರೊಟ್ಟಿ ನಿಮಗೆ ಈ ಥರ ಹೆಸರು ಕಾಳು ಪಲ್ಯ, ಉಳ್ಳಾಗಡ್ಡಿ, ಶೇಂಗಾ ಹಿಂಡಿ, ಉಳ್ಳಾಗಡ್ಡಿ, ಮೊಸರು ಮಜ್ಜಿಗೆ ಎಲ್ಲ ಥರ ಕೊಡ್ತಾರೆ ಐಟಮ್. ಬೆಸ್ಟ್ ಇದೆ ಜೋಳದ ರೊಟ್ಟಿ ಅಂತೂ. ನಮ್ಮ ಕಡೆ ಭಾಳ ಸ್ಪೆಷಲ್ ಇದೆ ಜೋಳದ ರೊಟ್ಟಿ. ಈಗ ಅಷ್ಟೇ ಊಟ ಮಾಡಿ ಬಂದೀವಿ. ಊಟ ಜೋಳದ ರೊಟ್ಟಿ ಮಾತ್ರ ಅಲ್ಟಿಮೇಟ್. ಅದರಲ್ಲಿ ಪಲ್ಯ ಮತ್ತು ಶೇಂಗಾ ಹಿಂಡಿ ಕೊಡ್ತಾರೆ. ಅದು ಚಟ್ನಿ ಭಾರಿ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ. ಸಚಿನ್ ಮತ್ತೆ ಹೋಗ್ಬೇಕು. ಸಚಿನ್ ಹೆಂಗಿತ್ರಿ ಊಟ? ಹೇಳ್ರಿ, ಏನು ಹೇಳ್ತೀರಿ? ಸಚಿನ್ ಜಾಸ್ತಿ ಮಾತಾಡ್ದಾಗೇನೋ. ಊಟ ಮಾತ್ರ ಭಾರಿ ಇತ್ತು, ಜೋಳದ ರೊಟ್ಟಿ ಸ್ಪೆಷಲಿ. ಇವಾಗ ನೆಕ್ಸ್ಟ್ ಏನೋ ಕೆಲಸ ಇದೆ ಅಂತೆ, ನಂದಾಗ ಕೆಲಸ ಹೋಗಿ ಮಾತ್ರ ಗಸ್ಟ್ ಇತ್ತು ಭೋಜನ. ಅರ್ರೆ ಮಾರ್ಕೆಟ್ ಸುಖ ಸಾಗರ ಕನಸು ಇದು, ನನಸು ಇದು, ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ನಾನಿನ್ನಲೇ ಅಂದುಕೊಂಡರೆ. ಸಚಿನ್ ಅವರ ಗಾಡಿಗೆ, ಸಚಿನ್ ಅವ್ರ ಟ್ರ್ಯಾಕ್ಟರ್ಗೇನೋ ಬೇಕಾಗಿದೆ ಅಂತ ಸಾಮಾನ್ಯ. ಸೊ ಅದಕ್ಕೆ ಗಂಜ ಹತ್ರ ಬಂದಿವಿ. ಸಚಿನ್ ಅವ್ರ ಟ್ರ್ಯಾಕ್ಟರ್ ಟೈರಿಗೆ ಏನೋ ಬೇಕಾಗಿದೆ ಅಂತ, ಸೊ ಅದಕ್ಕಾಗಿ ಗಂಜಿಗೆ ಬಂದಿದ್ದೀವಿ. ನೋಡ್ಬೋದು, ನೋಡ್ರಿ ಇದೆ ಈ ಥರ ಟ್ರ್ಯಾಕ್ಟರ್ ಹಾಕ್ಲಿಕ್ಕೆ ಹೋಗ್ತಿದಾರೆ. ಈ ಥರ ಮುಂದ್ಗಡೆ ಟೈರ್ಗೆ ಹಾಕ್ತಾರೆ ಇವೆಲ್ಲ. ಇವು ಗಾಡಿಗೆ ಟ್ರ್ಯಾಕ್ಟರ್ಗೆ ಪಂಚರ್ ಆದರೆ ಹಾಕ್ತಾರಂತವು, ಪಂಚರ್ ಆಗ್ಬಾರ್ದಂತೇಳಿ ಹಾಕ್ತಾರಂತವು. ಬೆಟರ್ ಅಂತಾರೆ. ರೇಟ್ ಜಾಸ್ತಿ ಹೇಳ್ತಾ ಇದಾರೆ, ಸೊ ಅದಕ್ಕೆ ರೇಟ್ ಜಾಸ್ತಿ ಹೇಳ್ತಾರೆ. ನೋಡೋಣ ಏನಂತ ನಾವು.
ಸಚಿನ್ ಅವರು ಟ್ರ್ಯಾಕ್ಟರ್ಗೆ ಇವೆಲ್ಲ ಹಾಕಿದ್ರೆ ಬೆಳಗ್ಗೆ ಟ್ರ್ಯಾಕ್ಟರ್ ಪಂಚರ್ ಆಗಲ್ಲಂತ, ಸೊ ಅದಕ್ಕಾಗಿ ಇವು ಹಾಕ್ತಾ ಇದ್ದಾರೆ ಮಳೆಗಾಲಿಗೆ. ಅವಕ್ಕೇನೋ ಒಂದೊಂದಕ್ಕೆ 1000 ಬಿತ್ತು, 1000 ಅಂದರೆ 2000 ಆಯ್ತು ಎರಡು ಗಲ್ಲಿಗೆ. ಗಂಜಾ ಥರ ಇದ್ವಿ. ಇವಾಗ ಹೋಗ್ಬೇಕು ಊರಿಗೆ ಹೋಗ್ತಾ ಸಿಗ್ತೀನಿ ನಮಗೆ. ಗಾಯ್ಸ್ ಟೈರ್ ನೋಡಿ ಯಾವ ರೀತಿ ಇರ್ತಾ ಇದೆ. ಟ್ರಾಫಿಕ್ ಗುಲ್ಬರ್ಗಾದಲ್ಲಿ ಹೆವಿ ಟ್ರಾಫಿಕ್ ಆಗಿದೆ ಇವಾಗಂತೂ. ನೋಡ್ಬೋದು ಟ್ರಾಫಿಕ್ ಯಾವ ರೀತಿ ಇದೆ. ನೋಡ್ಲತ್ತಿರಲ್ಲ, ಇದು 7 ಗುಂಬಜ್ ಅಂತಿದೆ. ಇಲ್ಲಿ 7 ಗುಂಬಜ್ 7 ಗುಂಬಜ್, ಅದಕ್ಕಾಗಿ ಇದನ್ನು 7 ಗುಂಬಜ್ ಅಂತಾರೆ. ರೋಮಾಂಚನ ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶೋಭಾ ಆರಂಭವು ಪ್ರೀತಿ ಜನಿಸುವ ಆಗರ್ಭಗೆ. ಈಗ ಜಸ್ಟ್ ಸಚಿನಾಗ ಬಾಯ್ ಮಾಡಿ ಹೋದ. ಇವಾಗ ನಾವು ಚಿತ್ತಾಪುರಕ್ಕೆ ಹೋಗ್ಬೇಕು. ರಾವ್ರಿಂದ ನೀವೇನು ನೋಡುತ್ತಿರದ ಇದೇ ರಾವ್ರು ಸ್ಟಾಪ್. ಇವಾಗ ಚಿತ್ತಾಪುರಕ್ಕೆ ಹೋಗ್ಬೇಕು. ಬಸ್ ಬಂತು. ಇವಾಗ ಬಸ್ಸಲ್ಲಿ ಚಿತ್ತಾಪುರ ಹೋಗೋಣ. ಕಣ್ಣ ಭಾಷೆಯು ಎಂತ ಆಲಾದವು ಕನಸು ಇದು ನನಸು ಇದು ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಐಸ್ ನೋಡಿ ಚಿತ್ತಾಪುರ ಯಾವ ಥರ ಕಾಣ್ತದೆ ಅಂತ ಸಾಯಂಕಾಲ. ಇವಾಗ ಅಷ್ಟೇ ಜಸ್ಟ್ ಬಂದು ಚಹಾ ಕುಡ್ತಿದ್ದೀನಿ ಹಾಸ್ಟೆಲಲ್ಲಿ. ನೋಡ್ಬೋದು ನೋಡಿರಿ, ಹಾಸ್ಟೆಲಲ್ಲಿ ಸಾಯಂಕಾಲ ಚಹಾ ಮಾಡ್ತಾರೆ. ಸೊ ಡೈಲಿ ಕುಡಿಯೋಲ್ಲ, ಯಾವಾಗಾದರೂ ಕುಡಿಬೇಕು ಅನ್ಸ್ಕೊಳ್ತೀನಿ. ನೋಡಿರಿ ಯಾವ ಥರ ಕಾಣುತ್ತೆ ಚಿತ್ತಾಪುರ ಅಂತ ನಾವಿಂದ ನಮ್ಮ ಹಾಸ್ಟೆಲ್ ಚುಟ್ಟಿಂದ. ನೀವೇನು ನೋಡ್ತಾ ಇದ್ರೆ ಅದು ಹೊಸ ಏರಿಯಾ ಚಿತ್ತಾಪುರ. ಈ ಕಡೆ ಪೂರಾ ಹೊಸ ಏರಿಯಾ ಅದು. ನಾವೆಲ್ಲ ಇಲ್ಲೇ ಕ್ರಿಕೆಟ್ ಅದು ಆಡ್ತೀವಿ. ಇದೆಲ್ಲ ಓಲ್ಡ್ ಬಿಲ್ಡಿಂಗ್ ಇದೆ. ನೀವು ನೋಡ್ತಿರಲ್ಲ, ಅಲ್ಲೇ ನಾವು ಕ್ರಿಕೆಟ್ ಆಡ್ತೀವಿ. ನಮ್ಮ ಹಾಸ್ಟೆಲ್ ಬಾಜುನೇ ಇದೆ. ಈ ಕಡೆ ವೆಂಕಟೇಶ್ ನಗರ ಇದೆ, ಮನೆಗಳಿದೆ. ಇಲ್ಲಿ ಬಟ್ಟೆ ಒಗೆಯೋದು, ಗಾಡಿ ಪಾರ್ಕಿಂಗ್. ಇದರ ಕಡೆ ನಾವು ಮೋಟರ್ ಶೋರೂಮ್ ಇದೆ. ಗೈಸ್ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರೀತಿಸೋರ ಚೋಳಿಗೆಲಿ ಎಂದು ಇರಬೇಕು.